ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 60ಕ್ಕೂ ಹೆಚ್ಚು ದಿನ ಆಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದೆ. ಆದ್ರೆ ಈಗ ನೋಡಿದ್ರೆ ಆರೋಪಿಗಳು ದರ್ಶನ್ ನಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಾ? ಸೆಂಟ್ರಲ್ ಜೈಲಲ್ಲಿರುವಂತಹ ಆರೋಪಿಗಳ ಮಧ್ಯೆನೇ ಮಾತುಕತೆ ಆಗಿದೆಯಂತೆ. ಹಾಗಾದ್ರೆ ದರ್ಶನ್ ನಿಂದ ಈ ಆರೋಪಿಗಳು ಅಂತರ ಕಾಯ್ದುಕೊಳ್ತಾ ಇದ್ದಾರಾ? ದರ್ಶನ್ಗೆ ಕಾಯ್ದೆ ಬಚಾವಾಗೋದಕ್ಕೆ ತಂತ್ರವನ್ನ ಆರೋಪಿಗಳು ರೂಪಿಸ್ತಾ ಇದ್ದಾರಂತೆ. ದರ್ಶನ್ಗೆ ಕಾದ್ಕೊಂಡು ಕೂತ್ರೆ ಇದಾಗದಲ್ಲ, ಜೈಲಿನಿಂದ ನಾವು ಹೊರಗಡೆ ಬರೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಆರೋಪಿಗಳು ಬಂದಿದ್ದಾರೆ. ಏನಾದ್ರೂ ಮಾಡಿ ಜಾಮೀನು ಕೊಡಿಸಿ ಅಂತ ಕುಟುಂಬಸ್ಥರು ನೋಡೋದಕ್ಕೆ ಬಂದಾಗ ಗೋಳಾಡ್ತಾ ಇದ್ದಾರಂತೆ. ದರ್ಶನ್ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಜೈಲಲ್ಲಿ ಮನೆ ಊಟ ಸಿಕ್ಕರೆ ಸಾಕು ಅನ್ನೋ ಹಾಗಾಗಿದೆ. ಕಾರಣಕ್ಕೆ ನಾವು ದರ್ಶನ್ ಸಹಾಯ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂರೋಕ್ಕಾಗಲ್ಲ, ನಮಗ್ ಬೇಗ ಜಾಮೀನು ಸಿಗತ್ತೆ ನಾವು ಅಪ್ಲೈ ಮಾಡಿದ್ರೆ ಅನ್ನೋ ಭರವಸೆ ಇದೆ ಅಂತ ಆ ಅಭಿಪ್ರಾಯಕ್ಕೆ ಆರೋಪಿಗಳು ಬಂದಿದ್ದಾರಂತೆ. ದರ್ಶನ್ ಸಹಾಯಕ್ಕೆ ಕಾದು ಕೂತ್ರೆ ಜೈಲಲ್ಲೇ ಉಳ್ಕೋಬೇಕಾಗುತ್ತೆ. ಕುಟುಂಬಸ್ಥರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕುಟುಂಬಸ್ಥರ ಮುಂದೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ನಂದೀಶ್, ಜಗದೀಶ್, ಕೇಶವಮೂರ್ತಿ, ರವಿಶಂಕರ್, ಕಾರ್ತಿಕ್, ನಿಖಿಲ್ ಏನಾದ್ರೂ ಮಾಡಿ ಜಾಮೀನು ಕೊಡಿಸಿ ಅಂತ ಗೋಳಾಡ್ತಾ ಇದ್ದಾರೆ. ಇನ್ನು ಡಿ ಗ್ಯಾಂಗ್ ತನಿಖಾಧಿಕಾರಿಗಳಿಗೆ ಆರ್ಥಿಕ ಸಂಕಷ್ಟ. ಇದು ಬಹಳ ವಿಚಿತ್ರ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಹಣ ಮಂಜೂರಾಗಿದೆ. ಹೈ ಪ್ರೊಫೈಲ್ ಕೇಸ್ ಇದು, ದರ್ಶನ್ ಕೇಸ್. ಈ ಪ್ರಕರಣದಲ್ಲಿ ಸಿಕ್ಕಂತ ಒಂದು ಎಳೆ ಸಾಕ್ಷಿಯನ್ನು ಕೂಡ ತನಿಖಾಧಿಕಾರಿಗಳು ಬಿಟ್ಟಿಲ್ಲ. ಎಲ್ಲವನ್ನ ಜಾಲಾಡಿದ್ದಾರೆ, ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಓಡಾಡಿದ್ದಾರೆ. ಆದ್ರೆ ಇಲ್ಲಿ ತನಿಖೆಗೆ ಬಳಸಿದ್ರಲ್ಲ ಹಣ, ತನಿಖಾಧಿಕಾರಿಗಳು ಸ್ವಂತ ಖರ್ಚಲ್ಲಿ ತನಿಖೆ ಮಾಡಿದ್ದಾರೆ. 2.5 ಲಕ್ಷಕ್ಕೂ ಹೆಚ್ಚು ಹಣವನ್ನ ತನಿಖಾ ತಂಡ ಖರ್ಚು ಮಾಡಿ ಓಡಾಟದ ಸಂಪೂರ್ಣ ಖರ್ಚನ್ನ ಪೊಲೀಸರೇ ಭರಿಸಿದ್ರು. ಹಿರಿಯ ಅಧಿಕಾರಿಗಳಿಗೆ ತನಿಖಾ ತಂಡ ಪತ್ರ ಬರೆದಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಇದರ ಬಗ್ಗೆ ಎಚ್ಚೆತ್ತ ಪೊಲೀಸ್ ಇಲಾಖೆ ಹಣ ಮಂಜೂರು ಮಾಡಿದೆ. ಎಷ್ಟು ದಿನ ಆಯ್ತು, ಎಷ್ಟು ತಿಂಗಳುಗಳಾಯ್ತು ಈ ಪ್ರಕರಣ ನಡೆದು. ಲಕ್ಷ ಲಕ್ಷ ಹಣವನ್ನ ತಮ್ಮ ಸ್ವಂತ ಖರ್ಚಲ್ಲೇ ಖರ್ಚು ಮಾಡಿದ್ದಾರೆ. ಓಡಾಟದ ಸಂಪೂರ್ಣ ವೆಚ್ಚ ಪೊಲೀಸರು ಭರಿಸಿದ್ದಾರೆ. ಆದ್ರೆ ಅದರ ಡೀಟೇಲ್ಸ್ ಅನ್ನ ಕೊಟ್ರೆ ಹಣ ಇವರಿಗೆ ಪೊಲೀಸ್ ಇಲಾಖೆಯಿಂದ ಬರ್ತಾ ಇರಲಿಲ್ಲ. ಇದ್ರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ ಹಣ ಮಂಜೂರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ಚೇತನ್, ಜೈಲಿನಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ಇಲ್ಲಿ ಯಾವ ಹುಚ್ಚು ಅಭಿಮಾನಕ್ಕೆ ಒಂದಷ್ಟು ಜನ ಹೋಗಿ ತಗಲಾಕೊಂಡ್ರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ, ಈಗ ನೋಡಿದ್ರೆ ಅವರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಅಂದ್ರೆ ದರ್ಶನಕ್ಕೆ ಕಾಯ್ತಾ ಇಲ್ಲ, ಜಾಮೀನು ಸಿಕ್ಕರೆ ಸಾಕು ಹೊರಗಡೆ ಬಂದು ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ತನಿಖಾಧಿಕಾರಿಗಳಿಗೆ ಬಂದಿರೋ ಆರ್ಥಿಕ ಸಂಕಷ್ಟ, ಅದ್ರ ಬಗ್ಗೆ. ಶ್ವೇತಾ, ಇವಾಗ ಆಲ್ರೆಡಿ ಏನು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಈ ತಿಂಗಳ ಕೊನೆ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ನಲ್ಲಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಆದರೆ ಇದರ ನಡುವೆನೇ ಈ ಉಳಿದಂತಹ ಆರೋಪಿಗಳೇನಿದ್ದಾರೆ, ರಾಘವೇಂದ್ರ, ನಂದೀಶ್, ಕೇಶವಮೂರ್ತಿ, ಹೀಗೆ ಈ ಎಲ್ಲ ಆರೋಪಿಗಳು ಅವರು ತಮ್ಮ ತಮ್ಮ ದಾರಿಯನ್ನು ನೋಡ್ಕೊಳ್ಳೋದಕ್ಕೆ ಇವಾಗ ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ದರ್ಶನ್ಗೆ ಈ ಒಂದು ಪ್ರಕರಣದಲ್ಲಿ ಏಟು ಆಗಿರ್ತಾರೆ, ಅವ್ರಿಗೆ ಜಾಮೀನು ಸಿಗೋದು ತುಂಬ ಕಷ್ಟ. ಜಾಮೀನು ಸಿಗೋದಿರಲಿ, ಸದ್ಯಕ್ಕೆ ಮನೆ ಊಟ ಸಿಗೋದಕ್ಕೂ ಕೂಡ ಸಾಕಷ್ಟು ಹೆಣಗಾಡ್ತಾ ಇದ್ದಾರೆ. ಹೀಗಾಗಿ ನಾವು ನಮ್ಮ ದಾರಿಯನ್ನು ನೋಡ್ಕೊಳ್ಬೇಕು, ಬೇರೆ ಆಪ್ಷನ್ಸ್ ನಮಗಿಲ್ಲ ಅಂತ ಒಂದು ಕುಟುಂಬಸ್ಥರು ಏನು ಭೇಟಿ ವೇಳೆ ಅವರು ಅಳಲನ್ನು ತೋಡ್ಕೊಂಡಿರುವಂಥದ್ದು. ಆದಷ್ಟು ಬೇಗ ಜಾಮೀನಿಗೆ ಬೇಕಾಗುವಂತಹ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿ ಜಾಮೀನನ್ನು ಕೊಡಿಸಿ ಒಂದು ಜೈಲಿಂದ ಹೊರಗಡೆ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಕುಟುಂಬಸ್ಥರ ಮುಂದೆ ಅಳಲನ್ನು ತೋರಿಸ್ತಿರೋವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್. ಸದ್ಯ ಇದು ದರ್ಶನ್ ಕೇಸಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಯಾವ ಹುಚ್ಚು ಅಭಿಮಾನಕ್ಕೆ ದರ್ಶನ್ನ ಫೇಸ್ ಟು ಫೇಸ್ ನೋಡದೇ ಇರೋರು ಕೂಡ ಈ ಒಂದು ಪ್ರಕರಣದಲ್ಲಿ ತಗಲಾಕೊಂಡ್ರು. ಈಗ ದರ್ಶನ್ ಸಹವಾಸವೇ ಬೇಡ, ನಂಬಿಕೊಂಡು ಕುತ್ಕೊಂಡ್ರೆ ಜೈಲೇ ಗತಿ ಆಗತ್ತೆ ಅಂತ ಸ್ವಪ್ರಯತ್ನ ಕೇಳಿದ್ದಾರೆ. ಏನೇನಾಗತ್ತೆ ಬೆಳವಣಿಗೆ ಮುಂದೆ ಅನ್ನೋದನ್ನ ಕಾದು ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.